ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಇಡೀ ಕ್ರಿಕೆಟ್ ಅಭಿಮಾನಿಗಳೇ ತುದಿಗಾಲಲ್ಲಿ ನಿಂತು ಕಾಯ್ತಾ ಇರೋ ಒಂದು ಕ್ಷಣಕ್ಕೆ ಇನ್ನು ಕ್ಷಣಗಣನೆ ಬಾಕಿ ಇದೆ. ಅದೇ T20 ವಿಶ್ವಕಪ್ ಫೈನಲ್ ಪಂದ್ಯ ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಭಾನುವಾರ ಸಂಜೆ 7 ಗಂಟೆಯಿಂದ ಈ ಒಂದು ಹೈ ವೋಲ್ಟೇಜ್ T20 ವಿಶ್ವಕಪ್ ಫೈನಲ್ ಪಂದ್ಯದ ಹಣಾಹಣಿ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ಅಭಿಮಾನಿಗಳು ಕೂಡ ಕಾತರದಿಂದ ಕ್ರಿಕೆಟ್ ಫ್ಯಾನ್ಸು ವೆಯ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಯಾರು ಗೆಲ್ತಾರೆ ಅಂತ. 100% ಆತಿಥೇಯ ಭಾರತ ಗೆಲ್ಲುವ ಒಂದು ಇದರಲ್ಲಿ ಮುಂಚೂಣಿಯಲ್ಲಿದೆ. ಆದರೂ ಕೂಡ ನ್ಯೂಜಿಲೆಂಡ್ ತಂಡವನ್ನು ಯಾವುದೇ ಕಾರಣಕ್ಕೂ ಅಲ್ಲಗಳೆಯುತ್ತಿರಲಿಲ್ಲ. ಯಾಕೆಂದರೆ ನ್ಯೂಜಿಲೆಂಡ್ ಕೂಡ ಫೈನಲ್ಗೆ ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನು ಕೊಡುವ ಮೂಲಕ ಬಂದಿದೆ. ಅದರಲ್ಲೂ ಕೂಡ ನೀವು ಲಾಸ್ಟ್ ಮ್ಯಾಚ್ ನೋಡ್ಬೋದು, ಸೌತ್ ಆಫ್ರಿಕಾ ಮೇಲೆ ಯಾವ ಥರ ಅವರು ಮ್ಯಾಚನ್ನು ಆಡಿ ಗೆದ್ದು ಫೈನಲ್ಗೆ ಎಂಟ್ರಿ ಕೊಟ್ಟರು ಅಂತ ಗೊತ್ತಾಗುತ್ತೆ ನ್ಯೂಜಿಲೆಂಡ್ ಯಾವ ಥರ ಸ್ಟ್ರಾಂಗ್ ಇದೆ ಅಂತ. ಒಂದು ಕಡೆ ನಮ್ಮ ಇಂಡಿಯಾ ಕೂಡ ಯಾವುದ್ರಲ್ಲೂ ಕೂಡ ಕಮ್ಮಿ ಇಲ್ಲ. ಯಾವುದೇ ರನ್ನು ಟಾರ್ಗೆಟ್ ಎಷ್ಟೇ ರನ್ ಟಾರ್ಗೆಟ್ ಕೊಟ್ಟಿರ್ಬೋದು, ಅಥವಾ ನೀವು ನೋಡ್ಬೋದು ಲಾಸ್ಟ್ ಮ್ಯಾಚ್ ಕೂಡ ಇಂಗ್ಲೆಂಡ್ ಮೇಲೆ 250 ರನ್ಗಳ ಅಧಿಕ ಒಂದು ರನ್ನನ್ನು ಟಾರ್ಗೆಟ್ ಕೊಟ್ಟು ಇಂಡಿಯಾ ಗೆಲ್ತು. ಅದು ಕೂಡ ಕೇವಲ 7 ರನ್ನು. ಆದರೂ ಕೂಡ ಇಂಗ್ಲೆಂಡ್ ಕೂಡ ಸಾಕಷ್ಟು ಪೈಪೋಟಿ ಕೊಟ್ಟರು. ಒಂದು ಇದರಲ್ಲಿ ನೋಡೋದಾದರೆ ಭಾರತಕ್ಕೆ ಏನಾದರೂ ಮೈನಸ್ ಅಂತ ಇದ್ದರೆ ಅದು ಬೌಲಿಂಗ್ ವಿಭಾಗ ಅಂತ ಇರುತ್ತೆ. ಈ ಕಡೆ ಬ್ಯಾಟಿಂಗ್ ಕೂಡ ಅದ್ಭುತವಾಗಿದೆ, ಇನ್ನು ಫೀಲ್ಡಿಂಗ್ ಕೂಡ ಚೆನ್ನಾಗಿದೆ. ಬೌಲಿಂಗ್ ಲೈನಪ್ಪು ಒಂದು ಸ್ವಲ್ಪ ಚೆನ್ನಾಗಿದ್ದರೆ, ಅಂದರೆ ಇನ್ನೊಂದು ಸ್ವಲ್ಪ ಬೆಟರ್ ಮಾಡಿಕೊಂಡ್ರೆ ಇಂಡಿಯಾ ಗೆಲ್ಲುವ ಒಂದು ಏನು ಮುಂಚೂಣಿಯಲ್ಲಿದೆ ಅದು ಇನ್ನೊಂದು ಸ್ವಲ್ಪ ಪ್ಲಸ್ ಆ್ಯಡ್ ಆಗುತ್ತೆ ಅಂತ ಎಲ್ಲ ಒಂದು ಕ್ರಿಕೆಟ್ ಅಭಿಮಾನಿಗಳಾಗಿರ್ಬೋದು, ಮಾಜಿ ಕ್ರಿಕೆಟ್ ಆಟಗಾರರಾಗಿರ್ಬೋದು, ಎಲ್ಲರೂ ಕೂಡ ಅದೇ ಒಪಿನಿಯನ್ ಹೇಳ್ತಾ ಇದ್ದಾರೆ. ಸೊ ನೋಡಬೇಕು ಯಾವ ಥರ ಇರುತ್ತೆ ಆ ಒಂದು ಪಂದ್ಯ. ಈಗ ನ್ಯೂಜಿಲೆಂಡ್ ಹೇಳ್ಬೋದು, ನೀವು ನ್ಯೂಜಿಲೆಂಡು ಕೂಡ ಈಗ ಲೀಗಲ್ಲಿ ಫೈನಲ್ ಬರೋಕ್ಕಿಂತ ಲಾಸ್ಟ್ ಲೀಗ್ ಹಂತದಲ್ಲಿ 8 ಮ್ಯಾಚ್ಗಳನ್ನು ಆಡಿದೆ. ಎರಡೂ ತಂಡಕ್ಕೂ 8 ಮ್ಯಾಚ್ ಆಡಿದೆ. ಭಾರತ ಕೇವಲ 1 ಪಂದ್ಯ ಮಾತ್ರ ಸೋತಿದೆ, ಅದು ಕೂಡ ದಕ್ಷಿಣ ಆಫ್ರಿಕಾ ವಿರುದ್ಧ. ಇನ್ನು ನ್ಯೂಜಿಲೆಂಡು 2 ಪಂದ್ಯಗಳನ್ನು ಸೋತಿದೆ. ಒಂದು ಮಳೆಯಿಂದಾಗಿ ಡ್ರಾ, ಅಂದರೆ ಅದು 1 ಪಾಯಿಂಟ್ ಮಾತ್ರ ಕೊಟ್ಟಿದ್ದಾರೆ, ಮಳೆಯಿಂದ ಅದು ರದ್ದಾಗಿದೆ ಪಂದ್ಯ. ಸೊ ಈ ಥರ ಇಲ್ಲಿ ಕಂಪ್ಯಾರಿಸನ್ ನೋಡೋದಾದರೆ ಇಂಡಿಯಾದೇ ಒಂದು ಕೈ ಮೇಲಿದೆ. ಆದರೆ ನಿಮಗೆ ಇನ್ನೂ ಸ್ಟ್ಯಾಟಿಸ್ಟಿಕ್ ಹಳೇ ಒಂದು ಅಂಕಿ ಅಂಶಗಳನ್ನು ತೆಗೆದಿಡೋದಾದರೆ ನ್ಯೂಜಿಲೆಂಡ್ ಭಾರತಕ್ಕಿಂತ ಬೆಟರ್ ಆಗಿದೆ. ಅದು ಎಲ್ಲಿ ಯಾವ ಥರ ಬೆಟರ್ ಆಗಿದೆ ಅಂತ ಹೇಳ್ತೀನಿ ನೋಡಿ. ಒಂದು, ಇಲ್ಲಿವರೆಗೂ T20 ವಿಶ್ವಕಪ್ನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ 2 ಮುಖಾಮುಖಿ ಆಗಿರ್ತಕ್ಕಂಥ ಪಂದ್ಯಗಳಲ್ಲಿ ಭಾರತ ಯಾವ ಒಂದು ಪಂದ್ಯವನ್ನು ಗೆದ್ದಿಲ್ಲ. 3 ಸಲ ಮುಖಾಮುಖಿ ಹಾಕಿದ್ದಾರೆ, ಅಂದರೆ ಭಾರತ ಮತ್ತು ನ್ಯೂಜಿಲೆಂಡು. ಅದರಲ್ಲಿ 3 ಪಂದ್ಯಗಳನ್ನು ನ್ಯೂಜಿಲೆಂಡ್ ತಂಡ ಗೆದ್ದಿದೆ T20 ವಿಶ್ವಕಪ್ ಈ ಟೂರ್ನಿಯಲ್ಲಿ. ಇನ್ನು ನ್ಯೂಜಿಲೆಂಡು ಇದು 2ನೇ ಸಲ ಫೈನಲ್ಗೆ ಹೋಗಿದೆ. ಮೊದಲನೇ ಸಲ ಫೈನಲಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋತು ರನ್ನರ್ ಅಪ್ ಆಯಿತು. ಇದು 2ನೇ ಬಾರಿ ನ್ಯೂಜಿಲೆಂಡ್ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಇನ್ನು ಭಾರತ ಈ ಒಂದು ಫೈನಲ್ ಗೆದ್ದರೆ 3ನೇ ವಿಶ್ವಕಪ್ಪನ್ನು ಎತ್ತಿ ಹಿಡಿಯೋ ಎಲ್ಲ ಲಕ್ಷಣ ಇದೆ. ಅಂದರೆ ಒಂದು ಸತತ 2ನೇ ಬಾರಿ, ಒಟ್ಟಾರೆ 3ನೇ ಬಾರಿ ಕಪ್ ಗೆಲ್ಲೋ ರೇಸ್ನಲ್ಲಿ ಭಾರತ ಇದೆ. ನಿಮಗೆ ಅಂಕಿಅಂಶ ನೋಡ್ಬೋದು, ಈ ಒಂದು ICC ಟೂರ್ನಿಗಳಲ್ಲಿ ಒಟ್ಟು ಟೋಟಲ್ 5 ಬಾರಿ ನ್ಯೂಜಿಲೆಂಡ್ ತಂಡ ಮತ್ತು ಭಾರತ ಮುಖಾಮುಖಿಯಾಗಿದೆ. ಅದರಲ್ಲಿ 3 ಬಾರಿ ನ್ಯೂಜಿಲೆಂಡ್ ತಂಡ ಅದರಲ್ಲೂ ಕೂಡ ಮೇಲ್ಗೈ ಸಾಧಿಸಿದೆ. 2 ಬಾರಿ ಮಾತ್ರ ಭಾರತ ಗೆದ್ದಿದೆ. T20ಲಿ ಭಾರತ ನ್ಯೂಜಿಲೆಂಡ್ ಮೇಲೆ ಗೆಲ್ಲಿಲ್ಲ, ಇದುವರೆಗೂ ಗೆದ್ದಿಲ್ಲ. 3 ಮ್ಯಾಚ್ ಆಡಿದೆ, ಅದರಲ್ಲೂ ಗೆದ್ದಿಲ್ಲ. ಅದನ್ನು ಹೊರತುಪಡಿಸಿ ಇಡೀ ICC ಏನಿದೆ ಟೂರ್ನಿಗಳಲ್ಲಿ ಅದರಲ್ಲಿ 2 ಮಾತ್ರ ನ್ಯೂಜಿಲೆಂಡ್ ಮೇಲೆ ಗೆದ್ದಿದೆ. ಸೊ ಇದನ್ನ ಹಳೆಯ ಅಂಕಿಅಂಶ, ಹಳೆಯ ಟೀಮ್ ಬೇರೆ, ಈಗಿನ ಟೀಮ್ ಬೇರೆ ಅಂತ ನೀವು ಹೇಳ್ಬೋದು. ಕರೆಕ್ಟ್, ಖಂಡಿತ ಅದು ಕೂಡ ಕರೆಕ್ಟು. ಬಟ್ ಆದರೆ ನ್ಯೂಜಿಲೆಂಡ್ ತಂಡ ಎಲ್ಲದಕ್ಕೂ, ಅಂದರೆ ಭಾರತಕ್ಕೂ ಪೈಪೋಟಿ ಕೊಡಬಲ್ಲ ಸ್ಟ್ರಾಂಗ್ ಟೀಮ್ ಆಗಿ ನಿಂತಿದೆ. ಇದರಲ್ಲಿ ಭಾರತ ಖಂಡಿತ ಅದರಲ್ಲಿ ಯಾವುದೇ ಮಾತಿಲ್ಲ. ಎಷ್ಟೇ ಟಾರ್ಗೆಟ್ ಆಗಿರ್ಬೋದು, ಬ್ಯಾಟಿಂಗ್ ಲೈನಪ್ ಆಗಿರ್ಬೋದು, ಎಲ್ಲ ಕೂಡ ಚೆನ್ನಾಗಿದೆ. ಆಲ್ರೌಂಡರ್ ಇದು, ಇನ್ನು ಫೀಲ್ಡಿಂಗ್ ವಿಭಾಗದಲ್ಲಿ ಆಗಿರ್ಬೋದು. ನೀವು ಲಾಸ್ಟ್ ಮ್ಯಾಚ್ಗಳು ನೋಡಿರ್ತೀರಾ, ಎಷ್ಟು ಅದ್ಭುತವಾಗಿ ಭಾರತೀಯ ಆಟಗಾರರು ತಮ್ಮ ಒಂದು ಆಟವನ್ನು ತೋರಿಸಿ ಫೈನಲ್ ಹಂತಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಅಂದರೆ ಒಂದು ಚಾನ್ಸ್ ಇತ್ತು, ಎಲ್ಲ ಬೇರೆ ಬೇರೆ ತಂಡದ ನಾಯಕರು ಹೇಳ್ತಾ ಇದ್ರು, ಆ ಒಂದು ಸ್ಟೇಡಿಯಮಲ್ಲಿ ಇಂಡಿಯನ್ ಫ್ಯಾನ್ಸನ್ನು ಸೈಲೆಂಟ್ ಆಗಿರೋ ಥರ ಮಾಡ್ತೀವಿ, ಈ ಸ್ಟೇಡಿಯಮಲ್ಲಿ ಆ ಥರ ಮಾಡ್ತೀವಿ, ಈ ಥರ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಅಂಥವರು ಕೂಡ ಸೈಲೆಂಟ್ ಆಗಿ ಹೋಗಿದ್ದಾರೆ. ಆ ಥರ ಇಂಡಿಯಾದ ಒಂದು ಆಟ ಅದ್ಭುತವಾಗಿತ್ತು. ಸೊ ಇದ್ರ ನಡುವೆ ಒಂದು ಏನಂತಂದರೆ, ಭಾರತ ಅಂದರೆ ಒಂಥರ ರೆಕಾರ್ಡು, ಕ್ರಿಕೆಟಲ್ಲಿ ಅದು ರೆಕಾರ್ಡ್ ಏನು ಮಾಡೋದು ರೆಕಾರ್ಡ್ ಆಗ್ತಾ ಇರುತ್ತೆ. ಅದರಲ್ಲೂ ಕೂಡ ಈ ICC T20 ಕ್ರಿಕೆಟ್ ಟೂರ್ನಿಯಲ್ಲೂ ಕೂಡ ಸಾಕಷ್ಟು ರೆಕಾರ್ಡ್ಗಳನ್ನು ಭಾರತ ತಂಡ ಮತ್ತು ಭಾರತೀಯ ಆಟಗಾರರು ಕೂಡ ಮಾಡಿದ್ದಾರೆ. ಅದರಲ್ಲಿ ಇನ್ನೊಂದು ಏನಂತಂದರೆ, ICC ಟೂರ್ನಿಗಳಲ್ಲಿ ಅತಿ ಹೆಚ್ಚು ಫೈನಲ್ಗೆ ಹೋದ ತಂಡಗಳಲ್ಲಿ ಭಾರತ ಈಗ ಅಗ್ರಸ್ಥಾನದಲ್ಲಿದೆ. ಅಂದರೆ ಟೋಟಲ್ 15 ಬಾರಿ ಫೈನಲ್ ಹಂತಕ್ಕೆ ಹೋಗಿರೋ ತಂಡ ಭಾರತ. ಅಂದರೆ ಮುಂಚೆ ಆಸ್ಟ್ರೇಲಿಯಾ ಇತ್ತು, ಈಗ ಈ ಒಂದು ಫೈನಲ್ ಮ್ಯಾಚಲ್ಲಿ ಭಾರತ ಗೆದ್ದು ಫೈನಲ್ಗೆ ಎಂಟ್ರಿ ಆಗಿರೋದ್ರಿಂದ 15, ಅಂದರೆ 14 ಆಸ್ಟ್ರೇಲಿಯಾ ಇದನ್ನು ಬೀಟ್ ಮಾಡಿ ಭಾರತ 15ನೇ
ಬಾರಿ ಫೈನಲ್ ಪ್ರವೇಶಿಸಿದೆ. ಈ ಮೂಲಕ ಮೊದಲನೇ ಸ್ಥಾನದಲ್ಲಿದೆ. ಸೊ ಇದು ಕೂಡ ಇಂಡಿಯಾದ ಒಂದು ರೆಕಾರ್ಡು. ಇನ್ನು ಭಾರತದ ಇನ್ನೊಂದು ರೆಕಾರ್ಡ್ ಮಾಡೋಕ್ಕೆ ಚಾನ್ಸ್, ಇನ್ನೊಂದು ರೆಕಾರ್ಡ್ ಏನಿದೆ ಅಂತಂದರೆ T20 ವಿಶ್ವಕಪ್ ಗೆದ್ದಿರೋ ತಂಡ ಅದೇ ಒಂದು ಅಂದರೆ ಆ ಒಂದು ಟ್ರೋಫಿಯನ್ನು ಉಳಿಸ್ಕೊಳ್ಳೋಕೆ ಅಂದರೆ ಏನಾದರೂ ಈ ಸೀಸನ್ನಲ್ಲಿ ಅಂದರೆ ಇಂದಿನ ಪಂದ್ಯದಲ್ಲಿ ಭಾರತ ನ್ಯೂಜಿಲೆಂಡ್ ಮೇಲೆ ಗೆದ್ದು ಕಪ್ ಗೆಲ್ತು ಅಂದರೆ ಸತತ 2ನೇ ಬಾರಿ ICC T20 ಟ್ರೋಫಿಯ ಗೆದ್ದ ಮೊದಲ ತಂಡವಾಗಿ ಭಾರತ ರೆಕಾರ್ಡ್ ಬರೆಯುತ್ತೆ. ಸೊ ಈ ಥರ ಈ ರೆಕಾರ್ಡ್ ಯಾವ ತಂಡ ಕೂಡ ಆಗಿಲ್ಲ. ಅಂದರೆ ಒಂದು ಸಲ ಗೆದ್ದಿದ್ದಾರೆ, ಅದು ಕಂಟಿನ್ಯೂಸ್ ಆಗಿ ಭಾರತ ಟ್ರೋಫಿಯನ್ನು ತನ್ನಲ್ಲೇ ಉಳಿಸ್ಕೊಳ್ಳೋದಕ್ಕೆ, ರೆಕಾರ್ಡ್ ಬರೆಯೋದಕ್ಕೆ ಇದು ಒಂದು ಒಳ್ಳೆಯ ಅವಕಾಶ ಕೂಡ. ಇನ್ನು ಅದೇ ಹೇಳಿದೆ, ನ್ಯೂಜಿಲೆಂಡ್ ಕೂಡ 2ನೇ ಬಾರಿ ಇದು ಫೈನಲ್ಗೆ ಬಂದಿದೆ. ಮೊದಲನೇ ಅಂದರೆ ಫಸ್ಟ್ ಟೈಮು ಫೈನಲ್ಗೆ ಹೋದಾಗ ಆಸ್ಟ್ರೇಲಿಯಾ ವಿರುದ್ಧ ಸೋತು ಅವರು ರನ್ನರ್ ಅಪ್ ಆದರು. ಇದು 2ನೇ ಬಾರಿ ಬಂದಿದ್ದಾರೆ. ಸೊ ಅಲ್ಲೂ ಕೂಡ ಒಂದು ರೀತಿ ಪ್ಲಸ್ ಮೈನಸ್ 2 ಇದೆ. ಎರಡೂ ತಂಡಕ್ಕೂ ಕೂಡ ಪ್ಲಸ್ ಮೈನಸ್ 2 ಇದೆ. ನೀವು ನೋಡ್ಬೋದು ICC T20 ಟೂರ್ನಿಗಳಲ್ಲಿ ಭಾರತ ನ್ಯೂಜಿಲೆಂಡ್ ಮೇಲೆ ಗೆದ್ದಿಲ್ಲ. ಓಕೆ, ಅದು ಒಂಥರ ಭಾರತಕ್ಕೆ ಮೈನಸ್ ಆಗಿದೆ ಹಳೆ ದಾಖಲಿಗೆ, ನ್ಯೂಜಿಲೆಂಡ್ಗೆ ಪ್ಲಸ್ ಆಗಿರ್ಬೋದು. ಆದರೆ ಇಲ್ಲಿವರೆಗೂ ಆದಂತಹ ಪಂದ್ಯಗಳಲ್ಲಿ ನ್ಯೂಜಿಲೆಂಡ್ 2 ಮ್ಯಾಚ್ಗಳನ್ನು, ಟೋಟಲ್ 8 ಮ್ಯಾಚಲ್ಲಿ 2 ಮ್ಯಾಚನ್ನು ಸೋತಿದೆ. ಭಾರತ ಕೇವಲ 1ನೇ ಮ್ಯಾಚು, ಅದು ಕೂಡ ನ್ಯೂಜಿಲೆಂಡು ಸಾಕಷ್ಟು ಅಂತರದಿಂದ ಇದಾಗಿದೆ. ಬಟ್ ಒಂದೇ ಒಂದು ಪಂದ್ಯ ಮಾತ್ರ ಭಾರತ ಒಂದು ಸರಾಸರಿ ರನ್ ರೇಟಲ್ಲಿ ಸೋತಿದೆ. ಸೊ ಇದು ಕೂಡ ಈಗಿನ 2 ಟೀಮ್ಗಳ ಯಾವ ಥರ ಸ್ಟ್ರಾಂಗ್ ಇದೆ ಅಂತ ಒಂದು ನೋಡೋದಕ್ಕೆ ನಿಮಗೆ ಗೊತ್ತಾಗುತ್ತೆ. ಇನ್ನು ಪಿಚ್ಚು, ಆಟಗಾರರು ಯಾವ ಥರ, ಎರಡೂ ತಂಡ ಆಟ ಬಲ ಯಾವ ಥರ ಇದೆ, ಪಿಚ್ ಯಾವ ಥರ ಅಂದರೆ ಅವರಿಗೆ ಸಪೋರ್ಟ್ ಮಾಡುತ್ತೆ. ಗೊತ್ತಿದೆ ನಿಮಗೆ, ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಎಷ್ಟು ದೊಡ್ಡ ಸ್ಟೇಡಿಯಮ್ಮು, ದೊಡ್ಡ ಪಿಚ್ಚು. ಸೊ ಇಲ್ಲಿ ರನ್ನು, ಮಳೆ, ನಾವು ಅಂದರೆ ತುಂಬ 200+ ಸ್ಕೋರನ್ನು ಎಕ್ಸ್ಪೆಕ್ಟೇಷನ್ ಮಾಡೋದು ಸ್ವಲ್ಪ ಚಾನ್ಸ್ ಕಮ್ಮಿ ಇದೆ. ಯಾವುದೇ ತಂಡ ಆಗಿರ್ಬೋದು 200+ ರನ್ನನ್ನು ಹೊಡೆದ್ರೆ ಆ ತಂಡನೇ ಚಾಂಪಿಯನ್ನು, ಆ ಥರ ಹೇಳ್ಬೋದು. ಅಂದರೆ ಅದು ದೊಡ್ಡ ಸ್ಟೇಡಿಯಮ್ಮು, ಆ ಥರ ಬ್ಯಾಟಿಂಗ್ ಅಂದರೆ ರನ್ನು ಏನಾದ್ರು ಜಾಸ್ತಿ ಬಂತು, ಫಸ್ಟ್ ಬ್ಯಾಟಿಂಗ್ ಮಾಡೋ ಅಂಥ ಟೀಮು 200+ ಏನಾದರೂ ಹೊಡಿತಂದರೆ ಅವರೇ ಚಾಂಪಿಯನ್ನು. ಆ ಥರ ಈ ಒಂದು ಪಿಚ್ಚು ಸ್ಟೇಡಿಯಂ ಇದೆ. ಒಂದು 170, 180 ಈ ರೇಂಜಲ್ಲಿ ಹೊಡೆದ್ರೆ ಒಂದು ಹೋಪು, ಚೇಸಿಂಗ್ ಅವರು ಒಂದು ಕಷ್ಟ ಬಿದ್ದಾದರೂ ಹೊಡಿಬೋದು ಅನ್ನೋ ಥರ ಇದೆ. ನೀವೇನಾದರೂ 150 ಒಳಗಡೆ ಹೊಡೆದ್ರೆ 100% ಆರಾಮಾಗಿ ಯಾರೇ ಆಗಿರ್ಬೋದು, ಯಾವುದೇ ಟೀಮ್ ಆಗಿರ್ಬೋದು, ಚೇಸ್ ಮಾಡಿ ಕಪ್ ಗೆಲ್ಲೋ ಚಾನ್ಸ್ ತುಂಬ ಜಾಸ್ತಿ ಇದೆ. ಇನ್ನು ಭಾರತ ಟೀಮ್ ಇಂಡಿಯಾದ ಯಾವ ಥರ ಇದೆ, ಟೀಮ್ ಸ್ಟ್ರಾಂಗ್ ಆಗಿದೆ ಅಂತ ನೋಡಿದ್ರೆ, ಮೊದಲನೇದಾಗಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ನಿಗೆ ತಕ್ಕಂಗೆ ಆಟ ಆಡ್ತಾ ಇದ್ದಾರೆ. ಗೊತ್ತಿದೆ ಅವ್ರ ರೋಲ್ ಯಾವಾಗ, ಎಲ್ಲಿ, ಯಾವ ಥರ ಆಡಬೇಕು ಅಂತ. ಅವರು ಒಂದು ದೊಡ್ಡ ಇನ್ನಿಂಗ್ಸ್ ಕೊಡದೇ ಇದ್ರು ಕೂಡ ಅವರ ಕ್ಯಾಪ್ಟನ್ ಯಾವ ಥರ ಆಡಬೇಕು ಅನ್ನೋದನ್ನ ಅವರು ಮಾಡ್ತಾ ಇದ್ದಾರೆ. ಅದು ಕ್ಲಿಕ್ ಕೂಡ ಆಗ್ತಾ ಇದೆ. ಇನ್ನು ಅಭಿಷೇಕ್ ಶರ್ಮಾ, ನಮ್ಮ ಇಂಡಿಯಾಗೆ ಈ ಒಂದು ಇದರಲ್ಲಿ ಒಂದು ಸ್ವಲ್ಪ ಮೈನಸ್ ಪಾಯಿಂಟ್ ಏನಂತಂದರೆ, ಒಬ್ಬ ಜೂನಿಯರ್ ಯುವರಾಜ್ ಸಿಂಗ್ ಅಂತಲೇ ಹೇಳ್ಬೋದು. ಆ ಒಂದು ಅಭಿಷೇಕ್ ಶರ್ಮಾ ಅವರು ಫ್ಲಾಪ್ ಆಗಿದೆ. 1 ಮ್ಯಾಚ್ ಬಿಟ್ಟರೆ ಇನ್ನೆಲ್ಲ ಆಡಿರೋ ಅಷ್ಟೂ ಪಂದ್ಯಗಳಲ್ಲಿ ಅವರು ಒಂಥರ ಫ್ಲಾಪ್ ಶೋ ಮಾಡಿದ್ದಾರೆ. ಅಭಿಷೇಕ್ ಶರ್ಮಾ ಅಂದರೆ ಗೊತ್ತಲ್ಲ, ಅವರು 6 ಸ್ಟಾರ್ಟ್ ಮಾಡ್ತಾಯಿದ್ರು. ಅಂಥ ಆಟಗಾರ ಈ ಒಂದು ಸೀಸನ್ನಲ್ಲಿ ತಮ್ಮ ಒಂದು ಬ್ಯಾಟಿಂಗನ್ನು ಸಿಡಿಸ್ತಾ ಇಲ್ಲ, ಸ್ಫೋಟಕ ರನ್ ಬರ್ತಾ ಇಲ್ಲ. ಆದ್ದರಿಂದ ಅಭಿಷೇಕ್ ಶರ್ಮಾ ಮೇಲೆ ಸ್ವಲ್ಪ ಹೋಪ್ ಕಮ್ಮಿ ಇದೆ ಎಲ್ಲರಿಗೂ, ಅವ್ರು ಆಡ್ತಾರೋ ಇಲ್ವೋ ಅನ್ನೋ ಥರ ಇದೆ. ಇನ್ನು ತಿಲಕ್ ವರ್ಮನೂ ಅಷ್ಟೇ ಸೂರ್ಯಕುಮಾರ್ ಯಾದವ್ ಥರ ಅವರ ರೋಲು ಯಾವ ಥರ ಅಂದರೆ ಅವ್ರ ಪ್ಲೇಸಲ್ಲಿ ಬಂದು ಎಷ್ಟರ ನೋಡಿಬೇಕು, ಅವ್ರದ್ದು ರೋಲ್ ಆಡ್ತೀರಾ. ಈ ಕಡೆ ಅವರು ತುಂಬ ಸ್ಫೋಟಕವಾಗಿ ಕ್ಲಿಕ್ ಆಗಿದ್ದಾರೆ ಅಂತಲೂ ಹೇಳೋಕ್ಕಲ್ಲ, ಇಲ್ಲ ಕಳಪೆ ಪ್ರದರ್ಶನ ಅಂತಲೂ ಹೇಳೋಕ್ಕಲ್ಲ, ಅವ್ರ ರೋಲ್ ಅವ್ರು ಮಾಡಿದ್ದಾರೆ. ಇನ್ನು ಸಂಜು ಸ್ಯಾಮ್ಸನ್, ನಮ್ಮ ಕೇರಳ ಚೇಟ, ಯಾವ ಥರ ಆಡಿದ್ದಾರೆ ಅಂತ ನೀವು ಲಾಸ್ಟ್ 2 ಮ್ಯಾಚಲ್ಲೇ ಗೊತ್ತಾಗುತ್ತೆ. ಅಂದರೆ ಅವ್ರಿಗೂ ಕೂಡ ಚಾನ್ಸ್, ಎಲ್ಲ ಮ್ಯಾಚಲ್ಲೂ ಕೂಡ ಅವ್ರಿಗೆ ಅವಕಾಶ ಕೊಡಲಿಲ್ಲ, ಆದರೂ ಕೊಟ್ಟಿರೋ ಅವಕಾಶಗಳೆಲ್ಲ ಅದ್ಭುತವಾಗಿ ಸ್ಫೋಟಕ ಆಟವನ್ನು ಆಡಿ ನಾನೂ ಕೂಡ T20ಯ ಒಬ್ಬ ಡೇಂಜರ್ ಬ್ಯಾಟ್ಸ್ಮನ್ ಅಂತ ಪ್ರೂವ್ ಮಾಡಿದ್ದಾರೆ. ಸೊ 100% ಸಂಜು ಸ್ಯಾಮ್ಸನ್ ಮೇಲೆ ಫೈನಲ್ಲಿ ಎಲ್ಲರಿಗೂ ಕೂಡ ನಿರೀಕ್ಷೆ ಜಾಸ್ತಿ ಇದೆ. ಇನ್ನು ಶಿವಮ್ ದುಬೆ ಅವರು ಒಂಥರ ಹೇಳೋಕ್ಕಾಗಲ್ಲ, ಅವರು ಬ್ಯಾಟಿಂಗಲ್ಲಿ ಬಂದರೆ ಗೊತ್ತಲ್ಲ, 6 4ಗಳ ಸುರಿಮಳೆ, ಇಲ್ಲ ಅಂದರೆ ಆಟ ಆಡಲ್ಲ, ಔಟ್ ಆಗಿಬಿಡ್ತಾರೆ. ಇನ್ನೊಂದು ಕಡೆ ಬೌಲಿಂಗಲ್ಲಿ ಸ್ವಲ್ಪ ಅವ್ರದ್ದು ಮೈನಸ್ ಇದೆ. ಯಾಕೆಂತಂದ್ರೆ ನೋಡ್ಬೋದು, ಲಾಸ್ಟ್ ಮ್ಯಾಚ್ಗಳಲ್ಲಿ ನೋಡ್ಬೋದು, ಸ್ವಲ್ಪ ದುಬಾರಿ ಆದರೂ, ರನ್ ಬಿಟ್ಕೊಟ್ಟು ದುಬಾರಿ ಆದರೂ ಅನ್ನೋ ಥರ ಅವ್ರದ್ದು ರನ್ ರೇಟೇ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇಶಾನ್ ಕಿಶನ್ ಅದೇ ರಿಪ್ಲೇಸ್ಮೆಂಟು. ಅವ್ರೇನಾದರೂ ಕೂಡ ಅವ್ರ ಇನ್ನಿಂಗ್ಸಲ್ಲಿ, ಅವ್ರ ಬ್ಯಾಟಿಂಗಲ್ಲಿ ಆಡಿದ್ರು, 2-3 ಮ್ಯಾಚ್ ಚೆನ್ನಾಗಿ ಆಡಿದ್ರು. ಬಟ್ ಫೈನಲಲ್ಲಿ ಅವ್ರದ್ದು ಪ್ರದರ್ಶನ ಯಾವ ಥರ ಇರುತ್ತೆ, ಅವರು ಕೂಡ ಸಂಜು ಸ್ಯಾಮ್ಸನ್ ಥರ ಅಥವಾ ಚೆನ್ನಾಗಿ ಆಡ್ತಾರೆ, ಇಲ್ಲ ಅಭಿಷೇಕ್ ಶರ್ಮಾ ಸರ್ ಅವರು ಕೂಡ ಕೈ ಕೊಡ್ತಾರ ಅನ್ನೋ ಥರ ಡೌಟಲ್ಲಿದೆ, ಅಲ್ಲೂ ಕೂಡ ಹೇಳೋಕ್ಕಾಗಲ್ಲ. ಇನ್ನು ಹಾರ್ದಿಕ್ ಪಾಂಡ್ಯ 100% ಅವ್ರ ಬೌಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಅವ್ರ ರೋಲ್ ಖಂಡಿತ ಎಫರ್ಟ್ ಅವ್ರದ್ದು ಟೀಮ್ ಇಂಡಿಯಾಗೆ ಇದ್ದೇ ಇರುತ್ತೆ.
ಅವ್ರದಲ್ಲಿ ಯಾವುದೇ ಮೈನಸ್ಸನ್ನು ಹೇಳೋಕ್ಕಾಗಲ್ಲ. ಹರ್ಷದೀಪ್ ಸಿಂಗ್ ಗೊತ್ತಿದೆಯಲ್ಲ ನಿಮಗೆ ಯಾವ ಥರ ಅವ್ರದ್ದು ಬೌಲಿಂಗಲ್ಲಿ ವಿಕೆಟ್ ಟೇಕರ್ ಯಾವ ಥರ ಇತ್ತು ಅಂತ. ಸೊ ಅವರು ದುಬಾರಿ ವಿಕೆಟ್ ತೆಗೆದಿದ್ರು ಪರವಾಗಿಲ್ಲ, ದುಬಾರಿ ರನ್ ಬೌಲರ್ ಅಂತೂ ಆಗಲ್ಲ ಅವರು, ಇದನ್ನು ಮಾತ್ರ ಹೇಳ್ಬೋದು. ಇನ್ನು ಜಸ್ಪ್ರೀತ್ ಬುಮ್ರಾ ಅದ್ಭುತವಾದಂಥ ಬೌಲಿಂಗು, ಯಾರ್ಕರ್ ಸ್ಪೆಷಲಿಸ್ಟು. ಸೊ ಅವ್ರದ್ದು ಕೂಡ ವಿಕೆಟ್ ಟೇಕರ್, ಅವ್ರದ್ದು ಕೂಡ ಎಲ್ಲೂ ಮೈನಸ್ ಹೇಳೋಕ್ಕಾಗಲ್ಲ. ಫೈನಲ್ ಪಂದ್ಯದಲ್ಲಿ ಅವ್ರ ಕಡೆಯಿಂದ ಒಂದು 2 ವಿಕೆಟ್ ಬಂತಂದರೆ ಇಂಡಿಯಾಗೆ ಗೆದ್ವಿ ಅಂತಲೇ ಅರ್ಥ, ಚಾಂಪಿಯನ್ ಅಂತಲೇ ಅರ್ಥ, ಆ ಥರ ಒಂದು ಬೌಲರ್. ಇನ್ನು ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್ ಗೊತ್ತಿದೆ ಅವರೊಂದು ಫೀಲ್ಡಿಂಗ್ ಯಾವ ಥರ ಇತ್ತು ಲಾಸ್ಟ್ ಟೈಮ್ ಮ್ಯಾಚ್ ವಿನಿಗೆ ಎಷ್ಟು ಹೆಲ್ಪ್ ಆಯಿತು ಅಂತ. ಇನ್ನು ವಾಷಿಂಗ್ಟನ್ ರಿಂಕು ಸಿಂಗ್, ಇಷ್ಟು ಜನದಲ್ಲಿ ಯಾರೂ ಕೂಡ ಒಂದು ಬೌಲಿಂಗ್ ವಿಭಾಗದಲ್ಲಿ ಚೇಂಜಸ್ ಮಾಡ್ಕೋಬೋದು. ಎಲ್ಲ ಕೂಡ ಅವರದ್ದೇ ಆದಂಥ ಒಂದು ಸ್ಪೆಷಲಿಸ್ಟ್ಗಳು ಬೌಲಿಂಗಲ್ಲಿ, ಆಲ್ರೌಂಡರ್ ಆಗಿರ್ಬೋದು. ಸೊ ಇವರು ಕೂಡ ಚೇಂಜಸ್ಸು ಮಾಡಿಕೊಂಡು ಅದ್ಭುತವಾಗಿ ಆಡ್ಬೋದು. ಇನ್ನು ನಾವು ನ್ಯೂಜಿಲೆಂಡ್ ಟೀಮಿಗೆ ಬರೋದಾದರೆ ಫಿಲ್ ಅಲೆನ್ ನೋಡ್ಬೋದು ನೀವು ಲಾಸ್ಟ್ ಮ್ಯಾಚ್ಗಳಲ್ಲಿ ಯಾವ ಥರ ಪ್ರದರ್ಶನ ಆಯಿತು ಅಂತ. ಇನ್ನು ಟೀಮ್ಸ್ ಸಿಫರ್ಟ್ ವಿಕೆಟ್ ಕೀಪರ್ ಕೂಡ ಹೌದು, ಅವರು ಕೂಡ ಯಾವ ಮ್ಯಾಚ್ ನಿಂತರು ಅಂದರೆ ಮುಗೀತು ಕತೆ, ಆ ಥರ ಒಂದು ಬ್ಯಾಟಿಂಗ್ ಬರ್ತಾ ಇರುತ್ತೆ. ರಚಿನ್ ರವೀಂದ್ರ ಹೌದು, ಅವರು ಭಾರತೀಯ ಮೂಲದ ನ್ಯೂಜಿಲೆಂಡ್ ಆಟಗಾರ, ಸ್ವಲ್ಪ ಅವ್ರ ಕಡೆಯಿಂದ ಇಲ್ಲ ಅವ್ರದ್ದೊಂದು ಸ್ವಲ್ಪ ಮೈನಸ್ ಇದೆ ಆ ಟೀಮಲ್ಲಿ ಅಂತ ಹೇಳ್ಕೊಳ್ಳೋಂಥ ಒಂದು ಬ್ಯಾಟಿಂಗ್ ಬಂದಿರಲಿಲ್ಲ. ಇನ್ನು ಗ್ಲೆನ್ ಫಿಲಿಪ್ಸ್ ಗೊತ್ತಲ್ಲ, ಗ್ಲೆನ್ ಫಿಲಿಪ್ಸ್ ಅವರು ಫೀಲ್ಡಿಂಗಿಗೆ ಮಾಡಿಸ್ತಂಥ ಒಂದು ಫೀಲ್ಡರ್. ಅವರು ಯಾವ ಥರ ಕ್ಯಾಚ್ ಹಿಡಿಯಲ್ಲ ಅಂತಾರೋ ಆ ಕ್ಯಾಚನ್ನು ಅವ್ರು ಹಿಡಿದು ಪ್ರೂವ್ ಮಾಡಿದ್ದಾರೆ. ಬಟ್ ಬ್ಯಾಟಿಂಗಲ್ಲಿ ಅವರು ಎಲ್ಲ ಪಂದ್ಯದಲ್ಲೂ ಅದ್ಭುತವಾಗಿ ಆಡಿಲ್ಲ. ಸೊ ಫೈನಲಲ್ಲಿ ಇವ್ರ ಮೇಲೂ ಕೂಡ ನಿರೀಕ್ಷೆ ಜಾಸ್ತಿ ಇದೆ. ಇನ್ನು ಡೇರಿಲ್ ಮಿಚೆಲ್ ಅವರು ಕೂಡ ಅವ್ರ ಮೇಲೂ ನಿರೀಕ್ಷೆ ಇದೆ. ಬೌಲಿಂಗ್ ಮತ್ತು ಬ್ಯಾಟಿಂಗ್ ವಿಭಾಗದಲ್ಲಿ ಅವರು ಕೂಡ ಅಂಥ ಒಂದು ಅದ್ಭುತ ಪ್ರದರ್ಶನ ತೋರದೇ ಇದ್ರು ಕೂಡ ನಿರೀಕ್ಷೆ ಇದೆ ನ್ಯೂಜಿಲೆಂಡಲ್ಲಿ ಇವರು ಕೀ ಪ್ಲೇಯರ್ ಆಗ್ತಾರೆ ಅಂತ. ಇನ್ನು ಮೈಕಲ್ ಬ್ರೆಸ್ವೆಲ್, ಮಿಚೆಲ್ ಸ್ಯಾಂಟ್ನರ್ ಕ್ಯಾಪ್ಟನ್ ಅವರು ಕೂಡ ಅವ್ರದ್ದು ಬ್ಯಾಟಿಂಗಲ್ಲಿ ಏನಂತ ಚೆನ್ನಾಗಿ ಆಡಿಲ್ಲ. ಬಟ್ ಒಂದು ಮ್ಯಾಚಲ್ಲಿ ಫೈನಲಲ್ಲಿ ಹೇಳೋಕ್ಕಾಗಲ್ಲ, ಅವರು ಕ್ಲಿಕ್ ಆದರೂ ಕೂಡ ಆಗ್ಬೋದು, ಫೈನಲಿ ಟರ್ನ್ ಮಾಡೋ ಚಾನ್ಸ್ ಕೂಡ ಇದೆ. ಇನ್ನು ಜೇಮಿಸನ್, ಸೂದಿ, ಲೂಕಿ ಫರ್ಗಿಸನ್, ಜಾಕೋಬ್ ಡಫಿ, ಜೇಮ್ಸ್ ನಿಶಮ್, ಮ್ಯಾಟ್ ಹೆನ್ರಿ, ಡಿವಾನ್ ಕಾನ್ವೆ, ಮಾರ್ಕ್ ಚಾಪ್ಮನ್, ಅವ್ರದ್ದು ಕೂಡ ಟೀಮ್ ಅದ್ಭುತವಾಗಿದೆ. ಇಲ್ಲೂ ಕೂಡ ಅವರಿಗೆ ಒಂದು ಟೈಮಲ್ಲಿ ಅನಿಸುತ್ತೆ ಯಾರನ್ನ ಹಾಕಬೇಕು ಯಾರನ್ನ ಬಿಡಬೇಕು ಅನ್ನೋ ಥರ ಕನ್ಫ್ಯೂಸಲ್ಲಿ ಕೂಡ ಇದ್ದಾರೆ. ಬಟ್ ನೋಡ್ಬೇಕು, ನ್ಯೂಜಿಲೆಂಡ್ ಕೂಡ ಭಾರತ ನಾವು ಸೌತ್ ಆಫ್ರಿಕಾನೇ ಅಂದರೆ ಇಂಗ್ಲೆಂಡ್ಗೆ ಇಂಗ್ಲೆಂಡನ್ನೇ 250+ ಟಾರ್ಗೆಟ್ ಕೊಟ್ಟಿದ್ದೀವಿ, ವೆಸ್ಟ್ ಇಂಡೀಸ್ ಮೇಲೆ ಗೆದ್ದಿದ್ದೀವಿ, ಆಸ್ಟ್ರೇಲಿಯಾದ ಮೇಲೆ ಗೆದ್ದಿದ್ದೀವಿ, ಅವ್ರ ಮೇಲೆ ಗೆದ್ದಿದ್ದೀವಿ. ಬಟ್ ಹೇಳೋಕ್ಕಾಗಲ್ಲ, ಫೈನಲಲ್ಲಿ ಆ ಥರ ಇರಲ್ಲ. ಅದು ಕೂಡ ನ್ಯೂಜಿಲೆಂಡು ಯಾವ ಥರ ಅಲ್ಲಿ ಒಬ್ಬ ಬ್ಯಾಟ್ಸ್ಮನ್ ನಿಂತ ಅಂತಂದರೆ ಮುಗೀತು, ಅಲ್ಲೂ ಕೂಡ ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಯಾವ ಥರ ಇರುತ್ತೆ ಅಂತ. 6 ಬೌಂಡ್ರಿ, ಸುರಿಮಳೆ, ಸ್ಫೋಟಕ ಇನ್ನಿಂಗ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ನೋಡಬೇಕು ಯಾವ ಥರ ಇರುತ್ತೆ ಬ್ಯಾಟಿಂಗ್ ಲೈನಪ್. ಭಾರತ ಏನಾದ್ರು ಫಸ್ಟು ಬ್ಯಾಟಿಂಗ್ ಬಂತಂದರೆ 180 + 200 ಈ ಥರ ಟಾರ್ಗೆಟ್ ಕೊಡ್ತಂದರೆ 100% ಗೆಲ್ಲೋ ಚಾಂಪಿಯನ್ ಆಗೋ ಎಲ್ಲ ಲಕ್ಷಣ ಇದೆ. ಬಟ್ 160 150 ಒಳಗಡೆ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಬಂದು ಟಾರ್ಗೆಟ್ ಕೊಟ್ಟರೆ ನಾವು ಕಷ್ಟ ಇದೆ, ಅದನ್ನು ಒಂದು ಟಾರ್ಗೆಟನ್ನು ನಾವು ಉಳಿಸ್ಕೊಳ್ಳೋದು ಕಷ್ಟ ಇದೆ. ಇನ್ನು ನ್ಯೂಜಿಲೆಂಡ್ ಏನಾದರೂ ಫಸ್ಟ್ ಬ್ಯಾಟಿಂಗ್ ಬಂದರೆ 100% ಇದೇ ಸ್ಟ್ರಾಟಜಿ, 160 ಒಳಗಡೆ ಅವ್ರನ್ನ ಅಲೌಟ್ ಮಾಡಬೇಕು, ಕಟ್ಟಾಕಬೇಕು, 100% ಭಾರತ ಚೇಸ್ ಮಾಡ್ಬೋದು. ಇಲ್ಲ ಇನ್ನೂ 10-20 ರನ್ ಏನಾದರೂ ಜಾಸ್ತಿ ಹೊಡೆದ್ರು ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ನ್ಯೂಜಿಲೆಂಡ್ ಏನೋ ಫಸ್ಟ್ ಬ್ಯಾಟಿಂಗ್ ಬಂದು 200 ಹತ್ತತ್ರ ಟಾರ್ಗೆಟ್ ಕೊಟ್ಟರು ಅಂದರೆ ಭಾರತಕ್ಕೆ ಖಂಡಿತ ಇದು ಕಷ್ಟ ಆಗೇ ಆಗುತ್ತೆ. ಯಾಕೆಂತಂದರೆ ನೀವು ಆ ಪಿಚ್ಚಲ್ಲಿ ಎಂಥ ಬ್ಯಾಟ್ಸ್ಮನ್ ಇದ್ರೂ ಕೂಡ ಆ ಒಂದು ಚೇಸಿಂಗ್ ಮಾಡೋದು ಕಷ್ಟ ಆಗುತ್ತೆ. ಸೊ ಒಂಥರ ನ್ಯೂಜಿಲೆಂಡ್ಗೆ ಇದು ಚೊಚ್ಚಲ ಟ್ರೋಫಿ, T20 ವರ್ಲ್ಡ್ ಕಪ್ಪು, ಅವರು ಗೆಲ್ಲೇಬೇಕು ಅನ್ನೋ ಒಂದು ಪ್ರೆಷರಲ್ಲಿ ಖಂಡಿತ ಇದ್ದಾರೆ. ಅವರಿಗೆ ಫಸ್ಟ್ ಟ್ರೋಫಿ ಗೆದ್ದರೆ, ನಮ್ಮ ಇಂಡಿಯಾಗೆ ಇದು ಗೆದ್ದರೆ 3ನೇ ಟ್ರೋಫಿ ಆಗುತ್ತೆ. ಆಲ್ರೆಡಿ ನಾವು 2 ಟ್ರೋಫಿ T20 ವರ್ಲ್ಡ್ ಕಪ್ಪನ್ನು ಗೆದ್ದಿದ್ದೀವಿ, ಲಾಸ್ಟ್ ಸೀಸನ್ನು ಕೂಡ ಗೆದ್ದಿದ್ದೀವಿ. ಇದನ್ನ ಗೆದ್ದರೆ ಸತತ 2ನೇ ಒಂದು T20 ಟ್ರೋಫಿ ಗೆದ್ದಂಗೆ ಆಗುತ್ತೆ, ರೆಕಾರ್ಡ್ ಬರ್ದಂಗೆ ಆಗುತ್ತೆ. ಸೊ ನೋಡಬೇಕು ಯಾವ ಥರ ಇರುತ್ತೆ ಸ್ಟ್ರಾಟಜಿ, ಯಾವ ಥರ ಮಾಡಿರ್ತಾರೆ, ಚಾನ್ಸ್ ಯಾರಿಗೆ ಕೊಡ್ತಾರೆ, ಏನಾದರೂ ಎರಡೂ ಟೀಮ್ಗಳು ಆಟಗಾರರ ಬದಲಾವಣೆ ಮಾಡೋ ಚಾನ್ಸ್ ಇದೆಯಾ, ಯಾರನ್ನು ರಿಪ್ಲೇಸ್ಮೆಂಟ್ ಮಾಡಬೇಕು, ಯಾರನ್ನು ತೆಗಿಬೇಕು, ಚೆನ್ನಾಗಿ ಆಡ್ತಾರೆ ಆಟಗಾರರನ್ನ ಕೂರಿಸ್ಬಿಟ್ಟು ಬೇರೆ ಏನೋ ಸ್ಟ್ರಾಟಜಿ ಮಾಡ್ಬೋದಾ ಅಂತ 100% ಎಲ್ಲರಿಗೂ ಕೂಡ ಸ್ಟ್ರಾಟಜಿ ಇದ್ದೇ ಇರುತ್ತೆ. ಸೊ ಇಂಡಿಯಾ ಸತತ 2ನೇ ಬಾರಿ, ಒಟ್ಟಾರೆ 3ನೇ ಬಾರಿ T20 ವರ್ಲ್ಡ್ ಕಪ್ ಟ್ರೋಫಿಯನ್ನು ಎತ್ತಿ ಹಿಡಿದು ಮತ್ತೆ ಕ್ರಿಕೆಟ್ ಸಾಮ್ರಾಜ್ಯದಲ್ಲಿ ಇಂಡಿಯಾನೇ ಟಾಪ್, ಇಂಡಿಯಾನೇ ದೊರೆನ ಥರ ಪ್ರೂವ್ ಆಗಲಿ ಅಂತ ಎಲ್ಲ ಭಾರತೀಯ ಅಭಿಮಾನಿಗಳಿಂದ ಮತ್ತು ನಮ್ಮ ಕಡೆಯಿಂದನೂ ಕೂಡ ಆಲ್ ದ ಬೆಸ್ಟ್. ಸೊ ಇದಿಷ್ಟು ಫೈನಲ್ ಭಾರತ ಮತ್ತು ನ್ಯೂಜಿಲೆಂಡ್, ಭಾರತ ವರ್ಸಸ್ ನ್ಯೂಜಿಲೆಂಡ್ನ ಫೈನಲ್ ಹಣಾಹಣಿಯ ಒಂದು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.